ನಾನು ಹೇಳೋದಿಷ್ಟೇ, 21ನೇ ತಾರೀಕು 4:15 ಗಂಟೆಗೆ ಸಾಯಂಕಾಲ 4:15 ಧ್ವಜಾರೋಹಣ ಆಗುತ್ತೆ. ಆ ಧ್ವಜಾರೋಹಣ ಇದು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಅವ್ರ ಜೊತೆಯಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿಯವರು, ಎಲ್ಲ ಶಾಸಕರು, ನಮ್ಮ ಮೇಲೂರು ಶಾಸಕರಾದ ರವಿಕುಮಾರ್ ಎಲ್ಲ ಪಾಲ್ಗೊಂಡು ಅವತ್ತು ಕಾರ್ಯಕ್ರಮ ಮುಗಿಸ್ತಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜೆಡಿಎಸ್ ಪಕ್ಷ ಹುಟ್ಟಿ 25 ವರ್ಷಗಳ ಸಂಭ್ರಮದ ಅಂಗವಾಗಿ ಬೆಂಗಳೂರಿನ ಪಕ್ಷದ ಕಚೇರಿ JP ಭವನದಲ್ಲಿ ನವೆಂಬರ್ 21 ಮತ್ತು 22ರಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಜನಪರ ಯೋಜನೆಗಳು, ಮಾಜಿ ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ವಸ್ತು ಪ್ರದರ್ಶನ 21ನೇ ತಾರೀಕಿನಂದು ಸಂಜೆ ಉದ್ಘಾಟನೆಯಾಗಲಿದೆ. ಜೆಡಿಎಸ್ ಬೆಳೆಸಲು ಕಾರಣರಾದ ಮುಖಂಡರ, ಕಾರ್ಯಕರ್ತರ ತ್ಯಾಗ ಮತ್ತು ಸೇವೆಯನ್ನು ಈ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಇದು 22ನೇ ತಾರೀಕಿನಂದು ನಡೆಯುವ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ನಿರೀಕ್ಷಿಸಲಾಗಿದೆ ಎಂದು ವಿವರಿಸಿದರು. ಇನ್ನು ರಾಜ್ಯಾದ್ಯಂತದಿಂದ ಸಾವಿರಾರು ಮಂದಿ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ವ್ಯಕ್ತಪಡಿಸಿದ ಮುಕ್ತಾ ಮುನಿಯಪ್ಪ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ತಾಲೂಕಿನಿಂದ 250ಕ್ಕಿಂತ ಹೆಚ್ಚು ಮಂದಿ ಹಾಜರಾಗಬೇಕೆಂದು ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಪ್ರತಿ ತಾಲೂಕಿನಿಂದ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಬೇಕು ಎಂದರು. ಜನತಾದಳದ ಪಕ್ಷ ಕಟ್ಟಿ 16ನೇ ತಾರೀಕು, ಈ ತಿಂಗಳು ನವೆಂಬರ್ 16ನೇ ತಾರೀಕಿಗೆ 25 ವರ್ಷಗಳಾಗ್ತಾಯಿದೆ. ಆದ್ದರಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಯುವಕ ನಾಯಕರಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು JDS ಪಕ್ಷದ ಎಲ್ಲ ಮುಖಂಡಗಳು, ಕೋರ್ ಕಮಿಟಿ ಅಧ್ಯಕ್ಷರಾದಂಥ JK ಕೃಷ್ಣಾರೆಡ್ಡಿಯವರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ನಲ್ಲಿ ಜಿಲ್ಲಾಧ್ಯಕ್ಷರು ಕರೆದಿದ್ದರು. ನಾನು ಹೋಗಿದ್ದೆ. ಆ ಮೀಟಿಂಗ್ನಲ್ಲಿ ಹೇಳಿದ್ರು 25 ವರ್ಷ ಪಾರ್ಟಿ ಕಟ್ಟಿ ಆಗಿದೆ. 21, 22ನೇ ತಾರೀಕು ನಮ್ಮ ಪಾರ್ಟಿ ಆಫೀಸಲ್ಲಿ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ JP ಭವನದಲ್ಲಿ ಫಂಕ್ಷನ್ ಮಾಡ್ತಾಯಿದ್ದೀವಿ. ಆದ್ದರಿಂದ ಇಡೀ ಜಿಲ್ಲೆಯಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 1500 ಜನನ ತರಬೇಕಾಗಿರೋದ್ರಿಂದ ನೀವು ಖುದ್ದಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಜನಗಳಿಗೆ ಈ ವಿಚಾರವನ್ನು ತಿಳಿಸಿ ಅಲ್ಲಿಂದ ನೀವು ಎಲ್ಲ ತಾಲೂಕುಗಳಿಂದ ಜನ ಬರುವಂಗೆ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ನಾನು ಹೇಳೋದಿಷ್ಟೇ, 21ನೇ ತಾರೀಕು 4:15 ಗಂಟೆಗೆ ಸಾಯಂಕಾಲ 4:15 ಧ್ವಜಾರೋಹಣ ಆಗುತ್ತೆ. ಆ ಧ್ವಜಾರೋಹಣ ಇದು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಅವ್ರ ಜೊತೆಯಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿಯವರು, ಎಲ್ಲ ಶಾಸಕರು, ನಮ್ಮ ಮೇಲೂರು ಶಾಸಕರಾದ ರವಿಕುಮಾರ್ ಎಲ್ಲ ಪಾಲ್ಗೊಂಡು ಅವತ್ತು ಕಾರ್ಯಕ್ರಮ ಮುಗಿಸ್ತಾರೆ. 22ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಕೇಂದ್ರದ್ದು ಮತ್ತು ರಾಜ್ಯದ ಕಾರ್ಯಕ್ರಮ ಇರುತ್ತದೆ. ಅವತ್ತು ರಾಜ್ಯಾಧ್ಯಕ್ಷರನ್ನ ಮತ್ತು ಕೇಂದ್ರ ಅಧ್ಯಕ್ಷರನ್ನ ಮಾಡೋದಕ್ಕೆ ಅವತ್ತು ತೀರ್ಮಾನ ಮಾಡಿ ಅವತ್ತು ಇಡೀ ನಮ್ಮ ಕರ್ನಾಟಕದ ಮೂಲೆಯಿಂದ ಬರಬೇಕಂತ ಒಂದು ಆದೇಶ ಮಾಡಿದ್ರಿಂದ ಒಂದು ಜಿಲ್ಲೆಯಿಂದ ಕನಿಷ್ಠ 1500 ಜನ ಬರಬೇಕು ಅಂತ ನಮಗೆ ತಿಳಿಸಿರೋದ್ರಿಂದ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ತಿಳಿಸಿದ್ದೀನಿ. 21ನೇ ತಾರೀಕು ಧ್ವಜಾರೋಹಣ ಮತ್ತು ವಸ್ತು ಪ್ರದರ್ಶನ ಉದ್ಘಾಟನೆ ಆದಮೇಲೆ 22ನೇ ತಾರೀಕು ಬೆಳಗ್ಗೆ ನಾವೇನು ಪ್ರೋಗ್ರಾಮ್ ಮತ್ತು ಕೇಂದ್ರ ಕಚೇರಿ JP ಭವನದಲ್ಲಿ ನಡೀತಕ್ಕಂಥ ಪ್ರೋಗ್ರಾಮ್ನಲ್ಲಿ ಏನು ಕಾರ್ಯಕ್ರಮವನ್ನು ಮುಗಿದ ಮೇಲೆ ವಸ್ತು ಪ್ರದರ್ಶನ ಇಟ್ಟಿರ್ತಾರೆ. ಅದು ಏನು ವಸ್ತು ಪ್ರದರ್ಶನ ಅಂದರೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು 25 ವರ್ಷ ಅಂದರೆ ಅವರು ದೀರ್ಘವಾಗಿ ರಾಜಕಾರಣದ ಏನೇನು ಮಾಡಿದ್ದಾರೆ, ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆಗಳನ್ನು ಅವ್ರ ಕೈಯಾರ ತಂದಿದ್ದಾರೆ ಅನ್ನೋ ಉದ್ದೇಶ, ದೇಶದ ಪ್ರಧಾನಮಂತ್ರಿಗಳಾದಂಥ ಏನೇನು ಕಾರ್ಯ ಮಾಡಿದ್ದಾರೆ ಅಂತ ಆ ವಿಚಾರಗಳು ಮತ್ತು ರಾಜ್ಯದ 2 ಸಲ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಂಥ ಕೇಂದ್ರ ಮಂತ್ರಿಗಳಂಥ ಕುಮಾರಸ್ವಾಮಿಯವರು ಏನು ಕಾರ್ಯಕ್ರಮಗಳು ತಂದಿದಂಥ ಆ ವಸ್ತು ಪ್ರದರ್ಶನ ಇಟ್ಟಿರ್ತಾರೆ. ಆದ್ದರಿಂದ ನಮ್ಮ ಜನತೆಯಲ್ಲಿ ವಿಶ್ವಾಸ ಇಟ್ಟು ನಾನು ಕೇಳ್ಕೊಳ್ಳೋದು ಏನಂದರೆ, ಜಿಲ್ಲೆಯಿಂದ 1500 ಜನ JDS ಮುಖಂಡರು, ಕಾರ್ಯಕರ್ತರು ಬರಬೇಕು. ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಯಾವ ರೀತಿ ಯಾರ್ಯಾರನ್ನು ಬೆಳೆಸಿದ್ರು, ಏನೇನು ಮಾಡಿದ್ದಾರೆ ಈ 25 ವರ್ಷದಲ್ಲಿ ಅಂತ ಎಲ್ಲ ವಸ್ತು ಪ್ರದರ್ಶನ ಇಟ್ಟಿರೋದ್ರಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಮತ್ತು ಎಲೆಕ್ಟ್ರಾನಿಕ್ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ JDS ಮುಖಂಡರಾದ KR ರೆಡ್ಡಿ, ಮುನಿರಾಜು, ನರಸಿಂಹಮೂರ್ತಿ, ನಾರಾಯಣಗೌಡ, ಶಾಂತಮೂರ್ತಿ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಅರುಣ, ಸ್ಟುಡಿಯೋ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.